ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ನುಡಿಯುವಂತಹ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕುಳಿತಿರುವಂತಹ ಮನಗಳು ಎಲ್ಲರಿಗೂ ಈ ಅಭಿಮಾನದ ಹಸನ್ಮುಖಿಯಿಂದ ನಮನಗಳು. ನಾವು ಆರೋಗ್ಯವಾಗಿರಬೇಕು ಅಂತ ಹಲವಾರು ವಿಷಯಗಳ ಕಾರಣ ಆಗಿದೆ. ಅದರಲ್ಲಿ ಪ್ರಾಣವಾಯು ಕೂಡ ಹೌದು. ಏನಿದು ಪ್ರಾಣವಾಯು ಅಂತ ಹೇಳಿದ್ರೆ ಯಾಕೆ ಎಲ್ಲಿಂದ ಸಿಗತ್ತೆ ನಮಗೆ ಅಂತ ನಾವು ಬಹಳಷ್ಟು ಜನ ಕೇಳಬಹುದು. ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಆಕ್ಸಿಜನ್ ಅಂತ. ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಪರಿಸರದಿಂದ ಅಂತ. ಬಹುಶಃ ಜೂನ್ ತಿಂಗಳು ಶುರುವಾಗ್ತಾ ಇದ್ದ ಹಾಗೆ ಎಲ್ಲರೆಲ್ಲೂ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಂತ ನೋಡೋರು ನಾವು. ಲೈಕ್ ಪರಿಸರ ದಿನ ಬಂತು, ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳೋದಾಗಿರ್ಬೋದು, ಅಥವಾ ಪರಿಸರ ಅಂತ ಕೂಗೋದಾಗಿರ್ಬೋದು. ಬಹುಶಃ ಜೂನ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಈ ಪರಿಸರದ ಬಗ್ಗೆ, ಅದರ ಮಹತ್ವ, ಇತ್ತೀಚಿನ ವಿಷಯ ಅಥವಾ ಅದರ ವಿಪರ್ಯಾಸದ ಬಗ್ಗೆ, ಮತ್ತೆ ಪರಿಸರದ ಸಂರಕ್ಷಣೆಯ ಎಂಬ ಕೈಂಕರ್ಯದ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಪರಿಸರವನ್ನ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತದೆ, ಇಲ್ಲ ಆದ್ರೆ ಅದು ನಮ್ಮ ನಾಶಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ ಒಂದು ಮಾತಿದೆ. ಬಹುಶಃ ನಾವು ಯಾರು ಇದನ್ನ ಗಂಭೀರವಾಗಿ ತಗೊಂಡಿರ್ಲಿಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ 2019ರಲ್ಲಿ COVID-19 ಅಂತ ಬಂತು. ಬಹುಶಃ ಬಹಳಷ್ಟು ಜನ ಆಕ್ಸಿಜನ್ ಕೊರತೆಯಿಂದ ಆಗಿರ್ಬೋದು, ಅಥವಾ ಬಹಳಷ್ಟು ಜನ ಆಕ್ಸಿಜನ್ ಕೊರತೆಯಿಂದ ನರಳಿ ಎಷ್ಟೋ ಜನ ಸತ್ತೋದ್ರು ಕೂಡ. ಅವಾಗ ನಮ್ಮ ಈ ಒಂದು ಪರಿಸರದ ಬಗ್ಗೆ ಎಷ್ಟೋ ಜನಕ್ಕೆ ಅದರ ಒಂದು ಮಹತ್ವ ತಿಳಿಯಿತು. ಜಗದೀಶ್ ಚಂದ್ರ ಬೋಸ್ ಅವರು ಅವರ ಒಂದು ಸಂಶೋಧನೆಯಲ್ಲಿ ಹೇಳ್ತಾರೆ, ಸಸ್ಯಗಳಿಗೂ ಜೀವವಿದೆ, ಅವುಗಳು ಕೂಡ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಕೊಡ್ತದೆ ಅಂತ ಹೇಳ್ಕೊಂಡು. ಈ ಮಾತನ್ನ ಯಾಕೆ ಈಗ ಹೇಳಿದ್ದು ಅಂತ ಹೇಳಿದ್ರೆ, ಒಮ್ಮೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಶ್ರೀಮಂತನಲ್ಲಿ ಕೇಳದಂತೆ ಒಂದು ಮರವನ್ನ ತೋರಿಸಿ, ಈ ಮರದ ಬೆಲೆ ಏನು ಅಂತ ಕೇಳದಂತೆ. ಆಗ ಅವನು ಬಿಸ್ನೆಸ್ ಕ್ಯಾಲ್ಕುಲೇಟೆಡ್ ಮೈಂಡ್ ಇದ್ದೇ ಇರುತ್ತೆ. ಆಗ ಅವನು ಹೇಳದಂತೆ, ಈ ಒಂದು ಮರದ ಉತ್ಪನ್ನ ಮತ್ತೆ ಅದರ ಒಂದು ಬಳಕೆ ಏನಿದೆ, ಅಥವಾ ಅದು ಯಾವ ಒಂದು ಸಾಗವಾನಿಯೋ, ಬೀಟೆಯೋ ಅಥವಾ ಶ್ರೀಗಂಧವೋ, ಅದರ ಆಧಾರದ ಮೇಲೆ ಒಂದು ಹಣವನ್ನು ನಿಗದಿಪಡಿಸ್ತದಂತೆ. ಹಾಗೆ ಅಲ್ಲೇ ಇದ್ದಂತ ಪರಿಸರ ತಜ್ಞ ಹೇಳದಂತೆ, ನೀವು ಈ ಒಂದು ಮರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಯಾಕೆ ಅಂತ ಕೇಳಿದವಾಗ, ನಿನ್ನ ಒಂದು ಜೀವಿತಾವಧಿಯಲ್ಲಿ, ಅಂದ್ರೆ ನಮ್ಮ ಒಂದು ಜೀವಿತಾವಧಿಯಲ್ಲಿ, ಅಂದ್ರೆ ಮರ ಕೂಡ ನಮಗಿಂತ ಜಾಸ್ತಿನೇ ಜೀವಿತಾವಧಿ ಇದೆ ಅದಕ್ಕಾಗಿ ಹೇಳ್ತಾ ಇರೋದು, ನಮ್ಮ ಒಂದು ಜೀವಿತಾವಧಿಯಲ್ಲಿ ಆ ಒಂದು ಮರ ಎಷ್ಟು ಆಕ್ಸಿಜನ್ ಅನ್ನ ನಮಗೆ ಕೊಡ್ತಾ ಇದೆ, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದಂದ್ರೆ, ಇರುವುದೊಂದೇ ಭೂಮಿ, ಅದನ್ನು ಉಳಿಸ್ಕೊಳ್ಬೇಕು ಎಂಬ ಧ್ಯೇಯ ವಾಕ್ಯದಿಂದ ಈ ಒಂದು ಪರಿಸರದ ದಿನಾಚರಣೆ ಶುರುವಾಗಿದ್ದು. ವಿಪರ್ಯಾಸ ಅಂತ ಹೇಳಿದ್ರೆ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಇಂದು ಅಷ್ಟೇ ಅಲ್ಲದೆ, ಈಗ ಹಿಂದಿನ ಕಾಲ ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮರಗಳನ್ನ ರಕ್ಷಿಸಬೇಕು. ಈ ಒಂದು ಪ್ರಕೃತಿ ಅಥವಾ ಪಾರ್ಕ್ ನಲ್ಲಿ ಒಂದು ಮರ ಇದ್ರೂ ಕೂಡ ಅದನ್ನು ಬೆಳೆಸಬೇಕು, ಅದನ್ನ ಉಳಿಸಬೇಕು ಅಂತ ಹೇಳುವಂತ ವಿಪರ್ಯಾಸಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಏನಕ್ಕೆ ಈ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಮತ್ತು ನಮ್ಮ ಹಿರಿಯರು ನೋಡುವಂತಹ ದೃಷ್ಟಿಕೋನ ಇತ್ತೀಚೆಗೆ ಬದಲಾಗ್ಬಿಟ್ಟಿದೆ. ಆಗ ನಮ್ಮ ಹಿರಿಯರು ನಮ್ಮ ಆಯುರ್ವೇದದಲ್ಲೇ ಹೇಳ್ತಾ ಇದೆ, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಧಂ ಆಯುಷಃ ಅಂತ ಹೇಳ್ಕೊಂಡು. ಬಹುಶಃ ಇವತ್ತಿನ ಯುವಕರಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದೋಳೋದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಬೆರಳೆಣಿಕೆ ಅಷ್ಟು ಜನ ಅಂತ ಅನ್ಕೋತೀನಿ. ಆಗ ನಮ್ಮ ಹಿರಿಯರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಸಮುದ್ರ ವಸನೆ ಪೃಥ್ವಿ ಪರ್ವತಸ್ತತ ಮಂಡಲೆ ವಿಷ್ಣು ಪತ್ನಿ ನಮೋಸ್ತುಭ್ಯಂ ಪಾದಸ್ಪರ್ಶನ ಕ್ಷಮಸ್ವಮೆ ಅಂತ. ಹೇ ವಿಷ್ಣು ಪತ್ನಿಯಾದ ಭೂಮಿ ತಾಯಿಯೇ, ಅನಿವಾರ್ಯತೆಯಿಂದ ನಿನ್ನ ಮೇಲೆ ಕಾಲನ್ನ ಇಡ್ತಾ ಇದ್ದೇನೆ, ನನ್ನನ್ನ ಕ್ಷಮಿಸಬೇಕು ಅಂತ. ಆ ದಿನವನ್ನ ಯಾವುದೇ ಪರಿಸರದ ನಾಶವನ್ನ ಮಾಡದೆ ಆ ಒಂದು ದಿನವನ್ನ ಕಳೀತಾ ಇದ್ದೀನಿ. ಮತ್ತೆ ನೀನ್ ಏನನ್ನ ನಮಗೆ ಕೊಡ್ತಾ ಇದೆಯೋ ಅದನ್ನಷ್ಟೇ ಬಳಸ್ಕೊಂಡು ನಾವು ದಿನವನ್ನ ಕಳಿತೀವಿ ಅಂತ ಹೇಳ್ಕೊಂಡು ಒಂದು ದಿನವನ್ನ ಅಥವಾ ದಿನಚರಿಯನ್ನ ಶುರು ಮಾಡ್ತಾ ಇದ್ರಂತೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಒಬ್ಬ ಪ್ರಜ್ಞಾವಂತ ನಾಗರಿಕ, ಅವನಿಗೆ ಜವಾಬ್ದಾರಿ ಅನ್ನೋದು ಬಂದವಾಗ ಅಷ್ಟೇ ಒಂದು ಈ ಅರಣ್ಯ ಆಗಿರ್ಬೋದು ಅಥವಾ ಪರಿಸರವನ್ನ ನಾವು ರಕ್ಷಿಸಕ್ ಸಾಧ್ಯ. ಹಿರಿಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಬಾವಿ ಒಂದು ಕೆರೆಗೆ ಸಮಾನ, 10 ಬಾವಿ ಒಂದು ಕೆರೆಗೆ ಸಮಾನ, 10 ಕೆರೆ ಒಂದು ಸರೋವರಕ್ಕೆ ಸಮಾನ, 10 ಸರೋವರ ಒಂದು ಸಾಗರಕ್ಕೆ ಸಮಾನ, 10 ಸಾಗರ ಒಂದು ಸತ್ಪುತ್ರನಿಗೆ ಸಮಾನ, 10 ಸತ್ಪುತ್ರ ಒಂದು ತಾಯಿಗೆ ಸಮಾನ, 10 ತಾಯಿ ಒಂದು ವೃಕ್ಷಕ್ಕೆ ಸಮಾನ ಅಂತ ತಾಯಿಯನ್ನ ಹೋಲಿಸಿದ್ದಾರಂತೆ. ಮನುಷ್ಯ ಭೂಮಿ ಮೇಲೆ ಎಷ್ಟೇ ಅಧಿಕಾರ ಚಲಾಯಿಸಿದ್ರೂ ಕೂಡ ಆಹಾರ ಸರಪಳಿಯಲ್ಲಿ ಗಿಡ ಮರ ಮತ್ತೆ ಪರಿಸರದ್ದೇ ಮೂಲಭೂತ ಆಗಿರುತ್ತೆ, ಅದೇ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಬಹುಶಃ ಈ ಆಹಾರ ಸರಪಳಿಯಲ್ಲಿ ಯಾವುದೇ ಒಂದು ಕೊಂಡಿ ಕಳಚಿದ್ರೂ ಕೂಡ ಮನುಷ್ಯನ ಒಂದು ನಾಶಕ್ಕೆ ಕಾರಣ ಆಗಬಹುದು. ಮಾನವ ಜನಾಂಗದ ನಾಶ ಈ ಒಂದು ಅರಣ್ಯ ನಾಶದಲ್ಲಿ ಅಡಗಿದೆ ಅಂತ. ಯಾವ ದೇಶದಲ್ಲಿ ಅಭಿವೃದ್ಧಿಗಾಗಿ ಒಂದು ಮರನ ಕಡಿತಾ ಇದ್ದಾರೆ ಅಂದ್ಮೇಲೆ ಆ ದೇಶದ ಆರ್ಥಿಕ ಸಮಸ್ಯೆ ಹದಗೆಟ್ಟಿದೆ ಅಂತ ಹೇಳ್ಬಹುದು. 1952ರಲ್ಲಿ ಭಾರತೀಯ ಅರಣ್ಯ ಸಂಹಿತೆ ಹೇಳುತ್ತೆ, ಒಂದು ದೇಶದ ಅಭಿವೃದ್ಧಿಗೆ ಕನಿಷ್ಠ ಶೇಕಡ 33%
ಅಷ್ಟು ಕಾಡಿರ್ಬೇಕು ಅಂತ ಹೇಳ್ಕೊಂಡು. ವಿಪರ್ಯಾಸ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಇವತ್ತು 19% ಅಷ್ಟೇ ಕಾಡಿರುವಂತದ್ದು. ಅದು ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ವರ್ಷದ 365 ದಿನಗಳಲ್ಲಿ 364 ದಿನ ಕೂಡ ನಾವು ನಮ್ಮ ವ್ಯವಹಾರದಲ್ಲಿ ಆಗಿರ್ಬಹುದು, ನಮ್ಮ ಕೆಲಸದಲ್ಲಿ ಅಥವಾ ಪ್ರಕೃತಿ ನಾಶನ ಮಾಡ್ತಾನೆ ಇರ್ತೀವಿ. ಜೂನ್ 5 ಬಂತು ಅಂದ ತಕ್ಷಣ ಪರಿಸರ 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 ಅಂತ ಹೇಳ್ಕೊಂಡು ಘೋಷವಾಕ್ಯವನ್ನ ಕೂಗ್ತಾ ಇರ್ತೀವಿ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಓದದೇ ಇದ್ದವರು ನಮ್ಗಿಂತ ಜಾಸ್ತಿ ಪರಿಸರದ ಒಂದು ಕಾಳಜಿನ ವಹಿಸ್ತಾ ಇದ್ದಾರೆ. ಹೇಗಾಗ್ಬಿಟ್ಟಿದೆ ಇತ್ತೀಚೆಗೆ ಅಂದ್ರೆ ಎಜುಕೇಟೆಡ್ ಅಂತ ಅನ್ನೋ ರೇಂಜಿಗೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ನಮ್ಮನೇಲೆ ನೋಡ್ತಾ ಇರ್ಬೋದು, ನಮ್ಮ ಒಂದು ಹಿರಿಯರಾಗಿರ್ಬೋದು, ಒಂದು ಪ್ಲಾಸ್ಟಿಕ್ ನ ತಂದಿಟ್ರು ಕೂಡ ಅದನ್ನ ಹೇಗೆ ಮರುಬಳಕೆ ಮಾಡ್ತಾರೆ ಅಂತ. ರೆಡ್ಯೂಸ್, ರೆಫ್ಯೂಸ್ ಮತ್ತೆ ರೀಯೂಸ್ ಅನ್ನೋ ಕಾನ್ಸೆಪ್ಟ್ ನ ನಮ್ಗಿಂತ ಜಾಸ್ತಿ ನಮ್ಮ ಹಿರಿಯರು ಜಾಸ್ತಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಹಿರಿಯರು ಇನ್ನೊಂದು ಮಾತು ಹೇಳಿದ್ರು, ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಹೇಳ್ಕೊಂಡು. ಉತ್ತರ ಭಾರತದಲ್ಲಿರುವಂತಹ ಗಂಗೆಯಲ್ಲಿ ಸ್ನಾನ ಮಾಡಿ ದಕ್ಷಿಣ ಭಾರತದಲ್ಲಿರುವಂತಹ ತುಂಗಪಾನವನ್ನ ಮಾಡಿದ್ದೇ ಹೋದಾಗಿದ್ದರೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಕೊಂಡು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೇರವಾಗಿ ಏನಾದ್ರು ಆತರ ಮಾಡಿದ್ದೇ ಹೋದಾಗಿದ್ರೆ ಅಂದೇ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಹಾಗಾದ್ರೆ ನಾವೆಲ್ಲನೂ ಕೆಟ್ಟದನ್ನೇ ಮಾಡಿದೀವಾ, ಹಾಗಾದ್ರೆ ಏನು ಒಳ್ಳೇದೇ ಮಾಡಿಲ್ವಾ ಅಂತ ಕೇಳಿದ್ರೆ, ಕೆಲವೊಂದು ಮಾಡಿದೀವಿ, ಇಲ್ಲ ಅಂತ ಹೇಳ್ಬಾರ್ದು. ಯಾಕಂದ್ರೆ ಧನಾತ್ಮಕವಾಗಿ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು. ಅದರಲ್ಲಿ ಈಗ ಪೇಪರ್ಲೆಸ್ ನ್ಯೂಸ್ ಅಂತ ಬಂತು. ಈಗಿನ ಕಾಲದಲ್ಲಿ ಪೇಪರ್ನ ಜಾಸ್ತಿ ಮರಗಳನ್ನ ಕಡಿದು ಪೇಪರ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಪೇಪರ್ಲೆಸ್ ನ್ಯೂಸ್ ಅಂತ ಮೊಬೈಲ್ ಅಲ್ಲಿ ನಾವು ಇದನ್ನ ಓದ್ಬೇಕು, ನ್ಯೂಸ್ ನ ಓದ್ಬೇಕು ಅಂತ. ಇನ್ನ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಆಫ್ಲೈನ್ ಅಲ್ಲಿ ಹೋಗಿ ನಾವು ಪೇಪರ್ ಮೇಲೆ ಹಾಗೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ, ಈಗ ಕೆಲವೊಂದು ನಿಮ್ಮ ಜೀವನದಲ್ಲಿ 1 ವರ್ಷದ ಮಟ್ಟಿಗೆ ನೀವು ಯೋಚಿಸುದಾದರೆ ಬೀಜವನ್ನ ಬಿತ್ತಬೇಕು, 10 ವರ್ಷದ ಮಟ್ಟಿಗೆ ಯೋಚಿಸುದಾದರೆ ಮರವನ್ನ ನೆಡು, 100 ವರ್ಷದ ಮಟ್ಟಿಗೆ ಯೋಚಿಸುದಾದರೆ ಜನರಿಗೆ ಶಿಕ್ಷಣವನ್ನ ಕೊಡು ಅಂತ ಹೇಳ್ಕೊಂಡು. ಹಾಗಾಗಿ ಇವತ್ತೆಲ್ಲ ನಾವು ಇಲ್ಲಿ ಸೇರಿದ್ದೀವಿ, ಒಂದು ಗಿಡ ಒಂದು ವಿದ್ಯಾರ್ಥಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜಾಗತಿಕವಾಗಿ ನಾವು ಜಾಗೃತಿಯನ್ನ ಮೂಡಿಸಬೇಕಾದದ್ದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಕೊನೆಯಲ್ಲಿ ನಾನು DVG ಅವರ ಒಂದು ಚಿಕ್ಕ ಕಗ್ಗದ ಮೂಲಕ ಈ ಒಂದು ಭಾಷಣವನ್ನು ಮುಗಿಸೋಕೆ ಪ್ರಯತ್ನಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ಕೊಂಡು. ಎಲ್ಲರೊಳಗೂ ಒಂದಾಗಿ ಎಲ್ಲರ ಒಟ್ಟಿಗೆ ಯುನಿಟಿಯಿಂದ ನಾವು ಈ ಒಂದು ಪರಿಸರವನ್ನ ರಕ್ಷಿಸಬೇಕು. ಹಾಗೆ ಎಲ್ಲರೊಂದಿಗೆ ನಾವು ಸಾಮರಸ್ಯವಾಗಿ ಬದುಕಬೇಕು, ಪ್ರಕೃತಿ ಜೊತೆಗೂ ಸಾಮರಸ್ಯವಾಗಿ ಬದುಕಬೇಕು ಅಂತ ಹೇಳ್ತಾ, ನನಗೆ ಒಂದು 5 ನಿಮಿಷ ಮಾತಾಡ್ಲಿಕ್ಕೆ ಕೊಟ್ಟಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು.